ಸರ್ಕಾರ ಸ್ವತ್ತಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಆದೇಶ ಮಾಡಿ ಸೇರೋದ್ರಿಂದ ಇಲ್ಲಿ ಏನು ಘಟನೆ ಆಯಿತು, ಆಮೇಲೆ ಏನು ತೊಂದರೆ ಆಗ್ತದೆ ಸ್ವಲ್ಪ ಸಂಸ್ಕೃತವಾಗಿ ಹೇಳಿ ಸರ್. ಸರ್ ಹೇಳಿ. ಆತ್ಮೀಯ ಮಾಧ್ಯಮ ವರ್ಗದವರೇ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂದು ಭಾಗವಹಿಸಿದಂಥ ವಿಭಾಗೀಯ ನಾಯಕರಾದಂಥ ಆರ್ಪಳ್ಳಿ ಕೃಷ್ಣಪ್ಪನವರೇ, ಮಾರುತಿಯವರೇ, CM ಅವರೇ ಹಾಗೂ ಬಂದಂಥ ಎಲ್ಲ ನನ್ನ ನಾಯಕರೇ, ಚಂದ್ರಪ್ಪನವರೇ ಹಾಗೂ ಅರ್ಪಳ್ಳಿ ನಾಗೇಶ್ ಅವರೇ, ರಮೇಶ್ ಅವರೇ, ವೆಂಕಟೇಶ್ ಅವರೇ, ವಿಜಯ್ ಪ್ರಕಾಶ್ ಅವರೇ, ಎಲ್ಲ ನನ್ನ ಆನಂದ್ ಅವರೇ, ಎಲ್ಲ ನನ್ನ ಹೋರಾಟದ ಒಡನಾಡಿಗಳೇ. ಇದು ಸುಮಾರು ನಾವು ಈ ಜಾಗದಲ್ಲಿ 100 4 ಎಕರೆ ಜಮೀನು ಕೊಡಬೇಕಂತೇಳಿ ಸರ್ಕಾರಕ್ಕೆ 30 ವರ್ಷಗಳ ಕಾಲ ನಮ್ಮ ಮೊದಲೇ ನಾರಾಯಣಪ್ಪನವರು ಮತ್ತು ನಮ್ಮ ಚಳವಳಿ ಒಟ್ಟೊಟ್ಟಾಗಿ 30 ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಈ ಜಾಗವನ್ನು ಗ್ರ್ಯಾಂಟ್ ಮಾಡಿಸ್ಕೊಂಡ್ರಿ ಕಾಲೇಜಿಗೆ. ಕಾಲೇಜು ಆಯಿತು, ಸುಮಾರು 20 ವರ್ಷ ಕಾಲೇಜ್ ಮಂಜೂರಾಗಿ 10 ವರ್ಷ ಕಾಲೇಜ್ ಕಟ್ಟಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ಸಂಬಂಧಪಟ್ಟ ಖಾಸಗಿ ಶಿಕ್ಷಣ ಸಂಸ್ಥೆಗಳವರು, ಅವ್ರ ಹೆಸರು ಹೇಳೋದು ಬೇಡ, ಶಿಕ್ಷಣ ಸಂಸ್ಥೆಗಳವರು ಕೆಲವು ಭೂಗಳರು, ಆ ಭೂಗಳರು ಇದ್ರ ಮೇಲೆ ಕಣ್ಣಾಕಿ ಇಡೀ ಈ ಆಗಿರೋ 6 ಎಕರೆ ಜಮೀನನ್ನು ಕಬಳಿಸೋಕ್ಕೆ ಪ್ಲಾನ್ ಮಾಡಿದರು. ನಾವು ನಮ್ಮ ರಾಜ್ಯ ನಾಯಕರು ಗೋವಿಂದರಾಜ್ ಅವರು ಇನ್ನೂ ಅನೇಕರು ನಮ್ಮ ನಾರಾಯಣಪ್ಪನೆಲ್ಲ ಸೇರಿ ಸರ್ಕಾರ ಪರವಾಗಿ ಹೋರಾಟ ಮಾಡಿ ನಾವು ಈ ಜಾಗನ ಉಳಿಸ್ಕೊಂಡ್ರಿ. ಇತ್ತೀಚೆಗೆ ಕಾಂಪೌಂಡ್ ಹಾಕಕ್ಕೆ ಆಗಿರಲಿಲ್ಲ. ಈಗ ಯಾರೋ ದಾನಿಗಳು ಬಂದು ಇದನ್ನೆಲ್ಲ 15 ಲಕ್ಷ ರೂಪಾಯಿ ಯಾರೋ ದಾನಿಗಳು ನಮಗೆ ಕೊಟ್ಟರು. ಇದನ್ನು ಕಾಂಪೌಂಡ್ ಹಾಕ್ಸಿದ್ದೀರಿ. ಇನ್ನೂ ಒರಿಜಿನಲ್ ಕಾಂಪೌಂಡ್ ಬೇರೆ ಹಾಕಬೇಕಾಗಿದೆ. ಅದಕ್ಕೆ 1.5 ಕೋಟಿ ಸ್ಯಾಂಕ್ಷನ್ ಆಗಬೇಕು. ಈ ಸರಿ ದುಡ್ಡಿಲ್ಲ ಅಂತೇಳಿ ನೆಕ್ಸ್ಟ್ ಇಯರ್ ದುಡ್ಡು ಬಿಡುಗಡೆ ಆಗ್ತದೆ. ನಾವು ಒರಿಜಿನಲ್ ಕಾಂಪೌಂಡ್ ಕೂಡ ಹಾಕ್ತಾಯಿದ್ದೀರಿ. ಇದು ತಾತ್ಕಾಲಿಕವಾಗಿ ಯಾರೋ ದಾನಿಗಳು ಕೊಟ್ಟಂಥ ಒಂದು ಕಾಂಪೌಂಡ್ ಆಗಿದೆ ಇದು. ಅದರಿಂದ ಈ ಜಾಗಕ್ಕೆ ಸುಮಾರು ಜನ ಇಲ್ಲ ಕಬಳಿಸೋಕ್ಕೆ ಪ್ರಯತ್ನ ಮಾಡಿದ್ರು, ಸುಮಾರು ವರ್ಷದಿಂದ ಕಬಳಿಸೋಕ್ಕೆ ಪ್ರಯತ್ನ ಮಾಡಿದರು. ಯಾವಾಗ ನಾನು ಈ ಕಾಲೇಜಿಗೆ ಎಂಟ್ರಿ ಆದೆ ಆವಾಗಿಂದ ಯಾರ ಕೈಯೂ ಇಲ್ಲಿ ಅಡಾಡ್ಸೋಕ್ಕಾಗ್ತಾ ಇದೆ. ಈ ಕಾಲೇಜ್ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡಿ ಪ್ರೈವೇಟ್ ಕಾಲೇಜುಗಳು, ಇದು ಪುರೋಡಿ ಕಾಲೇಜು, ಸಾರಾಯಿ ಕುಡಿತಾರೆ, ಹುಡುಗಿಗಳಿಗೆ ಚುಡಾಯಿಸ್ತಾರೆ, ಗಾಂಜಾ ಹೊಡಿತಾರೆ, ಸಾರಾಯಿ ನಿಜಾನೇ ನಡೀತಾ ನಿಜ ಬೇರೆಯವ್ರು ಮಾಡ್ತಾಯಿದ್ರು. ಪಾಪ ಹುಡುಗರು ವಿದ್ಯಾರ್ಥಿಗಳು ಯಾರೋ ಆ ಥರ ಆ ಲೆವೆಲ್ಗೆ ಹೋಗಿಲ್ಲ, ಎಲ್ಲ ಒಳ್ಳೆ ಮಕ್ಕಳೇ. ಇಲ್ಲಿ ದಿಕ್ತಪ್ಸಂತ ಕೆಲವರು ಈ ಮನೆಗಳವರು ಈ ಸುತ್ತಮುತ್ತ ಮಕ್ಕಳವರು ಈ ಕಾಲೇಜ್ಗೆ ಹೋಗ್ಬಾರ್ದು, ಇದು ಪುರೋಡಿ ಕಾಲೇಜು, ಬೇರೆ ಕಾಲೇಜ್ಗೆ ಹೋಗ್ರಿ ಅಂದರೆ ಬೇರೆ ಕಾಲೇಜ್ಗೆ ಹೋಗೋಕ್ಕೆ ಬಡವ್ರ ಹತ್ರ ಲಕ್ಷಾಂತರ ರೂಪಾಯಿ ಆಯ್ತಾ, ಸಾವಿರಾರು ರೂಪಾಯಿ ಆಯ್ತಾ? ಇಲ್ಲಿ ಕೇವಲ 450-500 ರೂಪಾಯಿ ತಗೊಂಡು ಒಳ್ಳೆ ಟೀಚಿಂಗ್ ಕೊಡ್ತಾ ಇದ್ದಾರೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಗೆ ಕೆಟ್ಟ ಹೆಸರು ತಂದಿದ್ದಾರೆ ನಮ್ಮ ಪ್ರೈವೇಟ್ ಕಾಲೇಜುಗಳು, ಸ್ಕೂಲ್ನವರು. ಹಾಗಾಗಿ ಬಂಧುಗಳೇ, ನಾವು ತುಂಬ ಹೋರಾಟ ಮಾಡಿ ಇಲ್ಲಿ ಒಂದು ಥರ ನಾಗರಾವ್ ಥರ ನಾನು ಇಲ್ಲಿ ಕಾದಿದ್ದು ಜಾಗನ ಉಳಿಸಿದ್ದೀರಿ. ಇದಕ್ಕೆ ನಮ್ಮ ನಾರಾಯಣಪ್ಪನವರು ಸಾಥ್ ಕೊಟ್ಟಿದ್ದಾರೆ. ನಮ್ಮ ರಾಜನಾಯಕರು ಕೂಡ ಇದಕ್ಕೆ ಸುಮಾರು ತಿಂಗಳಾನ್ಗಟ್ಟಲೆ ಓಡಾಡಿದ್ದಾರೆ ಕೆಲಸ ಕಟ್ಟಿಸ್ಕೊಂಡು. ಇಷ್ಟು ವಿಚಾರ ಇವತ್ತು ಈ ಕಾಂಪೌಂಡಾಗ ಕೆಲವರು ಇದನ್ನು ಬಿಟ್ಟಿರಲಿಲ್ಲ. ಇಬ್ಬರದಾಗೆ ಇಷ್ಟು ಜನ ನಾವು ಇಲ್ಲಿ ನೋಡ್ತಾ ಇದ್ದೀರಿ. ಮನೆಗಳು 30-40 ವರ್ಷ ಆಗಿದೆ. ಫೌಂಡೇಶನ್ ಆಗಿ ಹೈಸ್ಕೂಲ್ ಕಟ್ಟಬೇಕಂದ್ರೆ ಫೌಂಡೇಶನ್ ಹಾಕಿ 20 ವರ್ಷ ಆಗಿದೆ. ಎಲ್ಲ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇಂಥ ಜಾಗನ ಕಬಳಿಸಾಗ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಪಂಚಾಯತಿ ಪ್ರತಿನಿಧಿಗಳು ಈ ಜಾಗವನ್ನು ಕಬಳಿಸೋಕೆ ಪ್ಲಾನ್ ಮಾಡಿದ್ರು. ಅದಕ್ಕೆ ನಮ್ಮ ಹೋರಾಟಗಾರರಿಗೆಲ್ಲ ನಾನು ಸಭೆ ಕರೆದು ಇವತ್ತು ಪ್ರೆಸ್ ಮೀಟ್ ಮಾಡಿ ಇದನ್ನು ಮುಗಿಸ್ಬೇಕು, ಪೆಂಡಿಂಗ್ ಇತ್ತು. ಆ
ನಾವು ಕಾಂಪೌಂಡ್ ಆಗಿ 15 ದಿವಸ ಆಯಿತು. ಇಲ್ಲಿ ಕಾಂಪೌಂಡ್ ಆಗಿ ಕೆಲವರು ಬಿಟ್ಟಿರಲಿಲ್ಲ. ಫೀಲ್ಡಲ್ಲೇ ಬಂದು ಗಾಡಿ ಹಾಕೊಂಡು ಆ ಕಡೆ ಬಂದು ಕುಡಿತಾ ಇದ್ರು, ಇದು ಮಾಡ್ತಾ ಇದ್ರು. ಬಾರ್ನಿಂದ ಇವಾಗ ಹೆಣ್ಣು ಮಕ್ಕಳಿಗೆ ತೊಂದರೆ, ಓಡಾಡೋದಕ್ಕೆ ಆ ಕಡೆ ದಾರಿ ಇಲ್ಲ ಹೋಗೋದಕ್ಕೆ. ಈ ಕಡೆ ರೋಡಲ್ಲಿ ಗಾಡಿ ನಿಲ್ಲಿಸಿರ್ತಾರೆ, ಈ ಕಡೆ ಬರೋಕ್ಕಾಗಲ್ಲ. ಅಷ್ಟೇ ಅದೊಂದು ದಯವಿಟ್ಟು ನಾವು ಶ್ರಮಪಟ್ಟು ಕಾಲೇಜಿಗೆ ಉಳಿಸ್ಬೇಕನ್ನೋಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಹಾಗಾಗಿ ಇವತ್ತು ಇಲ್ಲಿ ವಿಶೇಷವಾಗಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳೇನಪ್ಪ ಅಂದರೆ, ಸುಮಾರು ಒಂದು 10 ಮೀಟ್ರಲ್ಲಿ ಬಾರಿ ನೈಟಲ್ಲಿ ಆ ಬೀಡಿ ಸಿಗರೇಟು ಆ ಗ್ಲಾಸ್ಗಳು ಹೊಡೆದಿರೋದು ಇವತ್ತು ಮಾಧ್ಯಮದವರು ನೋಡಿದ್ರೆ ಅದು ಸತ್ಯ ಅಸತ್ಯಗಳು ಏನಂತ ಮರದ ಕೆಳಗಡೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಈ ಬಾರ್ಗಳನ್ನ, ಪಕ್ಕದಲ್ಲಿರ್ತಕ್ಕಂಥ ಬಾರ್ಗಳನ್ನ ತೆರವುಗೊಳಿಸಬೇಕು. ಮಕ್ಕಳಿಗೆ ಅನುಕೂಲ ಆಗೋ ಥರ ಶಾಲೆನ ಸ್ವಚ್ಛತೆಯಾಗಿ ಇರುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಸಾರ್ವಜನಿಕರಿಗೆ ಯಾವುದೇ ನಾವು ತೊಂದರೆಗಳು ನಾವು ಯಾವ ಆಗಬಾರ್ದು. ಏನು ಮಾಡಿ ಈಗ ಮಕ್ಕಳಿಗೋಸ್ಕರನೇ ಇದು ನಮ್ಮ ಶಾಸಕ ನಮ್ಮ ಇದಕ್ಕೆ ಹಾಕೊಳ್ಳಿಲ್ಲ, ಗೋವಿಂದರಾಜ್ ಅವರು ಇದಕ್ಕೆ ಹಾಕೊಳ್ಳಿಲ್ಲ, ಇದು ಧ್ವಂಸದಲ್ಲಿ ಯಾರು ಇದಕ್ಕೆ ನಾವು ತಗೊಂಡಿಲ್ಲ. ಸರ್ಕಾರಿ ಜಾಗ, ಸರ್ಕಾರಿ ಮಕ್ಕಳಿಗೆ ಸರ್ಕಾರಿ ಸವಲತ್ತುಗಳಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಎನ್ ಜಿ ಒ ಫಂಡಿಂದ ಬಂದಿದೆ, ಅವರು ನಾವು ಬಂದು ನಾವು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರಿಗೆ ಸಾಥ್ ಕೊಟ್ಟಿದ್ದೀವಿ. ನಾವು ಶಾಲೆಗೆ ಅನುಕೂಲ ಆಗೋಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಪರಿವರ್ತನವಾದ ದೊಡ್ಡ ಹೋರಾಟ ಮಾಡಿ ಮುತ್ತಿಗೆ ಹಾಕೋಂಥ ಕೆಲಸ ಮಾಡಿ ಅದನ್ನು ತಿರುವುಗೊಳಿಸ್ತೀವಿ. ಈ ಭಾಗದಲ್ಲಿ ಸರ್ಕಾರಿ ಕಾಲೇಜಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 25-30 ವರ್ಷಗಳ ಹೋರಾಟದ ಫಲ ಇವತ್ತು ಇಲ್ಲಿ ಕಾಲೇಜು ತಲೆ ಎತ್ತಿದೆ. ಅದು 30 ವರ್ಷದ ನಮ್ಮ ದಲಿತ ಸಂಘಟನೆಗಳ ಹೋರಾಟದ ಫಲ. ಇವತ್ತು ದುರಂತ ಏನು ಅಂತಂದರೆ, ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಇಲ್ಲಿ ಸ್ಟಾರ್ಟ್ ಮಾಡಿ 10 ವರ್ಷ ಆಗಿದೆ. ಇದುವರೆಗೂ ಆದರೆ ಈ ಪದವಿ ಪೂರ್ವ ಕಾಲೇಜಿಗೆ ಕಮಿಟಿ ಮಾಡಿದ್ದಾರೆ. ಕಮಿಟಿಗೆ ಅಧ್ಯಕ್ಷರೇನೆ ಬಂದು ನಮ್ಮ ಮಾನ್ಯ ಶಾಸಕರಿದ್ದಾರೆ. ಮತ್ತು 9 ಜನ ಡೈರೆಕ್ಟರ್ಗಳಿದ್ದಾರೆ. ಮತ್ತು ನಮ್ಮ ಮದುವೆ ನಾರಾಯಣಸ್ವಾಮಿಯವರು ಉಪಾಧ್ಯಕ್ಷರಾಗಿದ್ದಾರೆ. ಆದರೆ ಇದುವರೆಗೂ ಈ ಭಾಗದಲ್ಲಿ ಇದುವರೆಗೂ ನಾವು ಸರ್ವೆ ನಂಬರ್ 189 ಈ ಭಾಗದಲ್ಲಿ ಕಾಂಪೌಂಡ್ ಹಾಕಿದ್ರು. ಇಲ್ಲಿ ತಿಳಿವಾದಂಥ ಬಲಾಟ್ ಈ ಜಮೀನನ್ನು ಕಬಳಿಸೋದಕ್ಕೆ ಇದು ಸರ್ವೆ ನಂಬರು 233 ಅಂತ ಹೇಳ್ಬಿಟ್ಟು ಅಪಪ್ರಚಾರಗಳು ಮಾಡಿ ಇಲ್ಲಿ 94 ಸಿಗಳು ಈ ಜಾಗಕ್ಕೆ ಇದು 233 ಅಂತ 94 ಸಿಗಳು ಹಾಕ್ಕೊಂಡು ಈ ಜಾಗನ ಕಬಳಿಸೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಯಾವುದು ಧ್ವಂಸಂದ್ರ ಇದು ಚಂದಾಪುರ ಮುಖ್ಯ ರಸ್ತೆ ಇದೆ, ಹತ್ತು ಕಡೆ ಬಾರ್ ಇದೆ, ಇತ್ತು ಕಡೆ ಕಾಲೇಜ್ ಇದೆ. ದುರಂತ ನೋಡಿ. ಈ ಕಾಲೇಜಿನ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರಿಗೆ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಇವತ್ತೇ ಶಾಸಕರ ಗಮನಕ್ಕೆ ತಂದು ಆ ಬಾರನ್ನು ಕೂಡಲೇ ತೆರವುಗೊಳಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ನಮ್ಮ ಸಂಘಟನೆಯಿಂದ ನಾವು ಮಾಡ್ತೀವಿ ಅಂತ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ, ಪ್ರೊಫೆಸರ್ ಬಿ ಕೃಷ್ಣಪ್ಪರ ಹೋರಾಟಕ್ಕೆ DSS ಜಿಂದಾಬಾದ್, DSS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್. ಎಲ್ಲಾ ಜಾತಿಯ ಬಡವರೇ ಒಂದಾಗಿ ಹೋರಾಟಕ್ಕೆ, ಎಲ್ಲಾ ಜಾತಿಯ ಬಡವರೇ ಒಂದಾಗಿ ಹೋರಾಟಕ್ಕೆ.